ಯಾರು ಹೆಸರಿಲ್ಲದೆ ಹೋಗಿದ್ದಾರೆ. ಉಳ್ದದ್ದು ಯಾರಂದ್ರೆ ಈಗ ಮತ್ಲಬಿಗೆ ಬಂದವರು ಹೊಯ್ಗೆ ವ್ಯಾಪಾರ ಮತ್ತು ಕಲ್ಲಿನ ವ್ಯಾಪಾರ, ಗೋರೆ ಮಾಡುವವ ಮತ್ತು ಇಸ್ಪೀಟ್ ಆಡಿಸುವ ಮತ್ತು ಇವರೆಲ್ಲ ಉಳ್ದದೀಗ ಬೇರೆ ಯಾರಿದ್ದಾರೆ? ಒಬ್ಬ ಹಿಂದೂ ಹೇಳಿ ತಾಕತ್ ತೋರಿಸುವ. ಸೌಹಾರ್ದ ಅಂದ್ರೆ ನಮ್ದು ಖಾಲಿ 2 ನಂಬರ್ ವ್ಯಾಪಾರದಲ್ಲಿ ಮಾತ್ರ ಹಿಂದೂ ಮುಸ್ಲಿಂ ಸೌಹಾರ್ದತೆ ಇರೋದು. ಬಾಕಿಯಲ್ಲೆಲ್ಲ ಲಿಂಬೆ ಹುಳಿ ಇಟ್ಟು ಹಾಕಿದ್ದು. ಪ್ರಾಯದಲ್ಲಿದ್ದಾರೆ ಪಾಪ, ನಮ್ಮ ಟೈಮಲ್ಲಿ ಇದ್ದವರು ಪಾಪ, ಮಕ್ಕಳ ಎಜುಕೇಶನ್ಗೆ ದುಡ್ಡಿಲ್ಲ ಅವ್ರ ಹತ್ರ. ಅವ್ ಬಂದ ಹುಡುಗ ಯಾರು ಲೀಡರ್ ಮಕ್ಕಳಲ್ಲ ಸರ್, ಅಂತವ್ರು ತುಂಬಾ ಜನ ಇದ್ದಾರೆ ಪಾಪ. ಇವತ್ತು ಬೆಳಿಗ್ಗೆ ಬಂದು ಫೋನ್ ಬಂದಿದೆ, ಕೇಸಿಗೆ ದುಡ್ಡಿಲ್ಲ ಹೇಳಿ. ಮಹಾಭಾರತ ಆಗ್ಲಿ, ರಾಮಾಯಣ ಆಗ್ಲಿ, ನಿಮ್ಮ ಗೀತಾ ಯಾವ್ದು ಸಹ ನಾನು ಕಲೀಲಿಲ್ಲ. ಯಾಕಂದ್ರೆ ನಾನು ಕಲೀಲಿಲ್ಲ, ಅದರಿಂದ ನನಗೆ ಬಜರಂಗದಲ್ಲಿ ಜಾಗ ಸಿಕ್ಕಿದ್ದು. ಓದಿದ್ರೆ ಯಾಕೆ ಬರುದಿಲ್ಲ ಅಂತೀರಾ? ಆ ಪ್ರಶ್ನೆ ಹೇಳಿ ನನಗೆ. ಪಾಪ ಪುಣ್ಯ ಪ್ರಜ್ಞೆ ಅಲ್ಲಿ ಬರ್ತದಲ್ಲ ಸರ್, ಇದ್ರ ಓದಿದ ಕೂಡಲೇ. ಯಾವುದೋ ಒಂದು ಧರ್ಮದಲ್ಲಿ ಮನುಷ್ಯ ಒಂದು ಸ್ಥಾನಕ್ಕೆ ಹೋಗಿ ಮುಟ್ಟಬೇಕಾದ್ರೆ ಅವನತ್ತಿದ್ದದೆಲ್ಲ ಕೆಟ್ಟ ಗುಣ ಬಿಟ್ಟಾಗುದು.